ಮಿಷನ್ 4 ಯೋಜನೆ ಸಕ್ಸಸ್ ಆಗಿದೆ. 18 ದಿನಗಳ ಬಳಿಕ ಶುಕ್ಲಾ ತಂಡ ಭೂಮಿಗೆ ಬಂದಿಳಿದಿದೆ. ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ಸೇಫ್ ಆಗಿ ಲ್ಯಾಂಡಿಂಗ್ ಆಗಿದೆ. ಡ್ರ್ಯಾಗನ್ ಕ್ಯಾಪ್ಸೂಲ್ನಿಂದ 4 ಹೊರಬಂದಿದ್ದಾರೆ. ಕ್ಯಾಲಿಫೋರ್ನಿಯಾ ಕರಾವಳಿಯ ಪೆಸಿಫಿಕ್ ಮಹಾಸಾಗರದಲ್ಲಿ ಸ್ಪ್ಲಾಶ್ ಡೌನ್ ಮಾಡುವುದರ ಮೂಲಕವಾಗಿ ಸೇಫ್ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಐತಿಹಾಸಿಕ ಬಾಹ್ಯಾಕಾಶ ಯಾತ್ರೆಯನ್ನ ಯಶಸ್ವಿಯಾಗಿ ಮುಗಿಸಿದ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಭೂಮಿಗೆ ಬಂದಿಳಿದಿದ್ದಾರೆ. ಆಕ್ಸಿಯಂ 4 ಸಿಬ್ಬಂದಿಯನ್ನ ಹೊತ್ತಂತಹ ಸ್ಪೇಸ್ ಎಕ್ಸ್ ಗ್ರೇಸ್ ಕ್ಯಾಪ್ಸೂಲ್ ಸ್ಯಾನ್ ಡಿಯಾಗೋ ಬಳಿಯ ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ಭಾರತೀಯ ಕಾಲಮಾನ ಅಂದರೆ ಮಧ್ಯಾಹ್ನ 3 ಗಂಟೆಗೆ ಯಶಸ್ವಿಯಾಗಿ ಇಳಿದಿದೆ. ಭಾರತೀಯ ವಾಯುಪಡೆಯ ಪೈಲಟ್ ಆಗಿರುವಂತಹ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ 1984ರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮರ ಬಳಿಕ ಬಾಹ್ಯಾಕಾಶಕ್ಕೆ ಭೇಟಿ ನೀಡಿದ 2ನೇಯ ಭಾರತೀಯ ಅನ್ನುವಂತಹ ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಆಕ್ಸಿಯಂ ಮಿಷನ್ 4 ಯೋಜನೆ ಸದ್ಯ ಸಕ್ಸಸ್ ಆಗಿರುವಂಥದ್ದು. ಇನ್ನು ಈ ಕಾರ್ಯಾಚರಣೆಗೆ ಭಾರತ ಸುಮಾರು $70 ಮಿಲಿಯನ್ ಅನ್ನ ವ್ಯಯಿಸಿದೆ. ಈ ಒಂದು ಐತಿಹಾಸಿಕ ಭೇಟಿಗೆ ನಾಸಾ ಮತ್ತು ಇಸ್ರೋಗೆ ಮಧ್ಯವರ್ತಿಯಾಗಿ ಖಾಸಗಿ ಬಾಹ್ಯಾಕಾಶ ಕಂಪನಿ ಆಕ್ಸಿಯಂ ಸ್ಪೇಸ್ ಕೆಲಸವನ್ನ ಮಾಡಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದೊಂದಿಗೆ ಡಾಕಿಂಗ್ ಮಾಡಿದಾಗಿನಿಂದ ಸುಮಾರು 12.2 ಮಿಲಿಯನ್ ಕಿಲೋಮೀಟರ್ಗಳನ್ನು ಕ್ರಮಿಸಿ ಭೂಮಿಯ ಸುತ್ತ ಸರಿಸುಮಾರು 433 ಗಂಟೆಗಳು 18 ದಿನಗಳು ಮತ್ತು 288 ಕಕ್ಷೆಗಳನ್ನು ಸುತ್ತಿದ ಬಳಿಕ ಆಕ್ಸಿಯಂ ಮಿಷನ್ 4 ಸಿಬ್ಬಂದಿ ಅಧಿಕೃತವಾಗಿ ಬಂದಿರುವಂಥದ್ದು. ಅನ್ಡಾಕಿಂಗ್ ಬಳಿಕ ಭೂಮಿಯ ವಾತಾವರಣಕ್ಕೆ ಪ್ರವೇಶವನ್ನು ಮಾಡಲಾಗತ್ತೆ. ಶುಕ್ಲಾ ಬರ್ತಾ ಇದ್ದಂತಹ ನೌಕೆಯಲ್ಲಿ 1600 ಡಿಗ್ರಿ ಸೆಲ್ಸಿಯಸ್ ತಾಪ ಇತ್ತು. ಹೀಟ್ ಶೀಲ್ಡ್ ಅನ್ನ ಮುಂದಕ್ಕೆ ತಿರುಗಿಸಿ ಅನ್ಡಾಕಿಂಗ್ ಪ್ರಕ್ರಿಯೆಯನ್ನು ಕೂಡ ಮಾಡಲಾಗಿದೆ. 7 ದಿನಗಳ ಕಾಲ ಶುಭಾಂಶು ಶುಕ್ಲಾ ತಂಡ ಸದ್ಯ ಕ್ವಾರಂಟೈನ್ನಲ್ಲಿ ಇರ್ತಾರೆ. ಸುಮಾರು 18 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದ ನಂತರ ಶುಭಾಂಶು ಶುಕ್ಲಾ ಹಾಗೂ 3 ಗಗನಯಾತ್ರಿಗಳು ಭೂಮಿಗೆ ಆಗಮಿಸಿದ್ದಾರೆ. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತು ಇತರ ಸಿಬ್ಬಂದಿಗಳು ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಿಂದ ಕೆಲವು ನಿರ್ಣಾಯಕ ಮಾಹಿತಿ ಮತ್ತು ಸರಕುಗಳನ್ನು ತಂದಿದ್ದಾರೆ. ಆಕ್ಸಿಯಂ ಮಿಷನ್ 4 ಸಿಬ್ಬಂದಿ ಸೋಮವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಅಂದರೆ ನಿನ್ನೆ 4:30ರ ಸುಮಾರಿಗೆ ಅನ್ಡಾಕಿಂಗ್ ಪ್ರೊಸೆಸ್ ಕೂಡ ಆರಂಭ ಆಗಿತ್ತು. ಇದೀಗ ಭೂಮಿಗೆ ಬಂದಿಳಿದಿದ್ದಾರೆ. ಭಾರತೀಯ ಸಮಯ ಅಂದರೆ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಕ್ಯಾಲಿಫೋರ್ನಿಯಾದ ಕರಾವಳಿಯ ಪೆಸಿಫಿಕ್ ಮಹಾಸಾಗರದಲ್ಲಿ ಬಾಹ್ಯಾಕಾಶ ನೌಕೆ ಬಂದಿಳಿದಿದೆ. ನಾಸಾ ಹಾರ್ಡ್ವೇರ್ ಮತ್ತು ಕಾರ್ಯಾಚರಣೆಯ ಉದ್ದಕ್ಕೂ ನಡೆಸಲಾದ 60ಕ್ಕೂ ಹೆಚ್ಚು ಪ್ರಯೋಗಗಳ ಡೇಟಾವನ್ನು ಒಳಗೊಂಡಿರುವಂತಹ 580 ಪೌಂಡ್ಗಳಿಗಿಂತ ಹೆಚ್ಚು ಸರಕುಗಳನ್ನು ಗಗನಯಾತ್ರಿಗಳು ಭೂಮಿಗೆ ತಂದಿದ್ದಾರೆ. ಬಾಹ್ಯಾಕಾಶದಿಂದ ನಿನ್ನೆ ಶುಭಾಂಶು ಶುಕ್ಲಾ ತಂಡ ಹೊರಟಿತ್ತು. ಭಾರತೀಯ ಸಮಯ ಮಧ್ಯಾಹ್ನ 3:01ಕ್ಕೆ ಆಗಮನವಾಗಿದೆ. ಬಾಹ್ಯಾಕಾಶದಲ್ಲಿ 433 ಗಂಟೆ ಶುಕ್ಲಾ ತಂಡ ಕಳೆದಿರುವಂಥದ್ದು. 288 ಬಾರಿ ಭೂಮಿಗೆ ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ. ಶುಕ್ಲಾ ತಂಡ 60ಕ್ಕೂ ಹೆಚ್ಚು ಪ್ರಯೋಗಗಳ ಡೇಟಾ ಸಂಗ್ರಹಿಸಲಾಗಿದೆ. 60ಕ್ಕೂ ಹೆಚ್ಚು ಸಂಶೋಧನೆಯ ಕುರಿತಂತೆ ಅಧ್ಯಯನವನ್ನ ನಡೆಸಲಾಗಿದೆ. 580 ಪೌಂಡ್ಗಳಿಗಿಂತ ಹೆಚ್ಚು ಸರಕುಗಳ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದೀಗ ಮರಳಿ ಬಂದಿದ್ದಾರೆ. ಆಕ್ಸಿಯಂ ಮಿಷನ್ ಯಶಸ್ವಿಯಾಗಿದೆ. ಅನ್ಡಾಕಿಂಗ್ ಬಳಿಕ ಭೂಮಿಯ ವಾತಾವರಣಕ್ಕೆ ಪ್ರವೇಶ ಮಾಡೋದಕ್ಕೆ ಮೊದಲು ಹೀಟ್ ಶೀಲ್ಡ್ಗಳನ್ನು ಮುಂದಕ್ಕೆ ತಿರುಗಿಸಲಾಗತ್ತೆ. ಇದು ಶುಕ್ಲಾ ಬರ್ತಾ ಇದ್ದಂತಹ ನೌಕೆಯನ್ನು 1600 ಡಿಗ್ರಿ ಸೆಲ್ಸಿಯಸ್ ತಾಪದಿಂದ ರಕ್ಷಿಸುತ್ತೆ. ವಾಪಸ್ ಬಂದ ಬಳಿಕ ಗಗನಯಾತ್ರಿಗಳ ದೇಹ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಕಾರಣಕ್ಕೆ ಅವರನ್ನ 7 ದಿನಗಳ ಕಾಲ ಕ್ವಾರಂಟೈನ್ ಮಾಡಲಾಗತ್ತೆ. ಜುಲೈ 10ರಂದೇ ಈ ಶುಭಾಂಶು ಶುಕ್ಲಾ ತಂಡ ISSಗೆ ಏನು ತೆರಳಿದ್ರು ಅವರು ಮರಳಿ ಬರಬೇಕಾಗಿತ್ತು. ಆದರೆ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಪ್ರಕಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅವರು ಇನ್ನೂ 4 ದಿನಗಳು ಇದ್ದು ಬರ್ತಾರೆ ಅನ್ನೋದಾಗಿಯೂ ಕೂಡ ಮಾಹಿತಿಯನ್ನು ನೀಡಿದರು. ಇನ್ನು ಮಾಹಿತಿಗಳ ಪ್ರಕಾರ ಆಕ್ಸಿಯಂ ಮಿಷನ್ 4 ಅನೇಕ ರೀತಿಯ ಸಂಶೋಧನೆಗಳನ್ನು ಮಾಡಿದ್ದು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ 3 ಪ್ರಯೋಗಗಳನ್ನು ನಡೆಸಿದ್ದಾರೆ ಎನ್ನಲಾಗಿದೆ. ಮಸಲ್ ಅಟ್ರೋಫಿ ಎನ್ನುವಂತಹ ಸಮಸ್ಯೆಯ ಕುರಿತಂತೆ ಅಧ್ಯಯನವನ್ನ ನಡೆಸಿದ್ದಾರೆ. ಟಾರ್ಡಿಗ್ರೇಡ್ ಸೂಕ್ಷ್ಮಾಣುಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿದ್ದಾರೆ.
ಅಲ್ಲದೆ ಭೂಮಿಯಿಂದ ತೆಗೆದುಕೊಂಡು ಹೋಗಿದ್ದಂತಹ 6 ಬೀಜಗಳನ್ನು ಅಲ್ಲಿ ಬೆಳೆಸಿ ಅಧ್ಯಯನವನ್ನು ಕೂಡ ಮಾಡಲಾಗಿದೆ. ಕ್ಯಾಪ್ಸೂಲ್ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಪ್ರಯಾಣಿಸೋದಕ್ಕೆ ಸುಮಾರು 22.5 ಗಂಟೆಗಳನ್ನು ತೆಗೆದುಕೊಳ್ಳಲಾಗಿದೆ. ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಜೊತೆಗೆ ಅಮೆರಿಕದ ಗಗನಯಾತ್ರಿ ಕಮಾಂಡರ್ ಪೆಗ್ಗಿ ವಿಟ್ಸನ್ ಮತ್ತು ಮಿಷನ್ ಸ್ಪೆಷಲಿಸ್ಟ್ಗಳಾದ ಪೋಲೆಂಡ್ನ ಸ್ಲಾವೋಜ್ ಉಜ್ಗಾನ್ಸ್ಕಿ ಮತ್ತು ಹಂಗೇರಿಯ ಟಿಬೋರ್ ಕಾಪು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಸುಮಾರು 60ಕ್ಕೂ ಹೆಚ್ಚು ಪ್ರಯೋಗಗಳನ್ನು ಅವರು ಮಾಡಿದ್ರು. ಆ ಒಂದು ಸಂಶೋಧನೆಯ ಅಧ್ಯಯನವನ್ನು ಅವರು ನಡೆಸಿದ್ರು. ನಂತರದಲ್ಲಿ ಇದೀಗ ಮರಳಿ ಬಂದಿದ್ದಾರೆ. ಆಕ್ಸಿಯಂ ಸ್ಪೇಸ್ ಹೇಳುವಂತೆ ಇನ್ನು ಆಕ್ಸಿಯಂ 4 ಕೇವಲ ವೈಜ್ಞಾನಿಕ ಯಶಸ್ಸು ಮಾತ್ರ ಅಲ್ಲ, ಭಾರತ, ಪೋಲೆಂಡ್ ಮತ್ತು ಹಂಗೇರಿಗೆ ಐತಿಹಾಸಿಕ ಮೈಲಿಗಲ್ಲು ಕೂಡ ಆಗಿದೆ. 4 ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಈ ರಾಷ್ಟ್ರಗಳು ತಮ್ಮ ರಾಷ್ಟ್ರೀಯ ಗಗನಯಾತ್ರೆಯನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿವೆ.